ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ ಇವತ್ತು 8ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ವಿದುರರು ಹೇಳ್ತಾರೆ, ಯಾರು ಸಜ್ಜನ ಪುರುಷರಿಂದ ಗೌರವವನ್ನು ಪಡ್ಕೊಂಡು ಆಸಕ್ತಿರಹಿತನಾಗಿ ತನ್ನ ಶಕ್ತಿಯ ಅನುಸಾರವಾಗಿ ಅರ್ಥದ ಸಾಧನೆಯನ್ನು ಮಾಡ್ತಾ ಇರ್ತಾನೋ ಅಂಥ ಶ್ರೇಷ್ಠ ಮನುಷ್ಯನಿಗೆ ಬೇಗನೆ ಸುಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ, ಸಂತರು ಯಾರ ಮೇಲೆ ಪ್ರಸನ್ನರಾಗ್ತಾರೋ ಅವನು ಸದಾ ಸುಖಿಯಾಗಿರ್ತಾನೆ. ಯಾರು ಅಧರ್ಮದಿಂದ ಗಳಿಸಿರುವಂತಹ ತುಂಬ ಧನದ ರಾಶಿ ಇರುತ್ತಲ್ಲ, ಅದನ್ನು ಕೂಡ ಅಂದರೆ ಅಷ್ಟೆಲ್ಲ ಇದ್ರೂ ಕೂಡ ಅದರ ಕಡೆ ಆಕರ್ಷಿತನಾಗದೆ ತ್ಯಾಗ ಮಾಡ್ತಾನೋ. ಅದು ಹೇಗೆ ಅಂತಂದರೆ, ಈಗ ಹಾವಿರುತ್ತಲ್ಲ, ಅದು ತನ್ನ ಹಳೆ ಪೊರೆಯನ್ನು ಹೇಗೆ ಬಿಟ್ಬಿಡುತ್ತೆ ನೋಡಿ, ಅದರ ಮೇಲೆ ಆಸಕ್ತಿ ಇಲ್ಲದೆ, ಅದೇ ರೀತಿ ಅವನು ದುಃಖದಿಂದ ಮುಕ್ತನಾಗಿ ಸುಖದಿಂದ ನಿದ್ರೆ ಮಾಡ್ತಾನೆ. ಈಗ ಬೇಕಾದಷ್ಟು ಜನಕ್ಕೆ ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ. ಯಾಕೆ? ಅವರು ಮೋಸ, ಅಟ್ಯಾಚ್ಮೆಂಟು ಇದೆಲ್ಲ ಇಟ್ಕೊಂಡಿರೋದ್ರಿಂದ. ಯಾವಾಗ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಿಲ್ವೋ, ಯಾವುದರಲ್ಲೂ ನಮಗೆ ಮೋಹ ಇರೋದಿಲ್ವೋ, ಒಳ್ಳೆ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವೋ, ಆವಾಗ ನಮಗೆ ದುಃಖಗಳು ಕಡಿಮೆ ಇರುತ್ತೆ ಮತ್ತು ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ಆಮೇಲೆ ಸುಳ್ಳು ಹೇಳಿ ಉನ್ನತಿಯನ್ನು ಪಡೆಯೋದು ಅಂತಂದರೆ, ತುಂಬ ಎತ್ತರದ ಮಟ್ಟಕ್ಕೆ ಹೋಗಬೇಕು ನಾನು ಅಂತಂದ್ಬಿಟ್ಟು ಸುಳ್ಳು ಹೇಳೋದು, ಅಂದರೆ ನಾವು ಸುಳ್ಳು ಹೇಳಿ ಉನ್ನತಿಯನ್ನು ಪಡೆಯುವಂಥದ್ದು. ಮತ್ತು ರಾಜನ ಹತ್ರ ಕೂಡ ಚಾಡಿ ಹೇಳೋದು, ಆಮೇಲೆ ಗುರುವಿನ ಹತ್ರ ಕೂಡ ಸುಳ್ಳು ಆಗ್ರಹವನ್ನು ಮಾಡ್ಕೊಳ್ಳೋದು. ಏನೋ ಅವನಿಗಿಲ್ಲ ಅಂತಂದ್ರೂ ಬೇಕು ಅಂತ ಏನೋ ಸೃಷ್ಟಿ ಮಾಡ್ಕೊಂಡು ಸುಳ್ಳು ಗುರುವಿನ ಹತ್ರ ಹೋಗ್ಬಿಟ್ಟು ನನಗೆ ಹಿಂಗೆ ಮಾಡಿಕೊಡಿ, ಹಂಗೆ ಮಾಡಿಕೊಡಿ, ಅಥವಾ ನನಗಿದು ಹೇಳ್ಕೊಡಿ, ಅಲ್ಲಿ ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡ್ತಾನವನು. ಆ ರೀತಿ ಗುರು ಹತ್ರನೂ ಕೂಡ ಸುಳ್ಳು ಹೇಳ್ತಾನಲ್ಲ. ಈ 3 ಕಾರ್ಯಗಳು ಬ್ರಹ್ಮಹತ್ಯೆಯ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಸುಳ್ಳು ಹೇಳಿ ಉನ್ನತಿಯನ್ನು ಪಡೆಯೋದು, ಆಮೇಲೆ ರಾಜನ ಹತ್ರ ಚಾಡಿ ಹೇಳೋದು, ಗುರುವಿನ ಹತ್ರ ಕೂಡ ಸುಳ್ಳು ಆಗ್ರಹವನ್ನು ಮಾಡ್ಕೊಳ್ಳೋದು. ಈ 3 ಬ್ರಹ್ಮಹತ್ಯೆಗೆ ಸಮಾನವಾಗಿದೆ. ಆಮೇಲೆ ಗುಣಗಳಲ್ಲಿ ದೋಷವನ್ನು ಹುಡುಕೋದು ಮೃತ್ಯುವಿನ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ನೋಡಿದ್ರೂ ಕೂಡ ನಾವು ಅವರಲ್ಲಿ ಏನು ದೋಷ ಇದೆ ಅಂತ ಹುಡುಕ್ತಾ ಕೂತಿರ್ತೀವಿ. ಇನ್ನು ಒಳ್ಳೆ ಗುಣಗಳಿದ್ರೂ ಅದರಲ್ಲಿ ಏನು ಸಿಗುತ್ತೆ ಅಂತ ನಾವು ಹುಡುಕಕ್ಕೆ ಹೋಗೋದು. ಇದೆಲ್ಲವೂ ಕೂಡ ಮೃತ್ಯುವಿನ ಸಮಾನವಾಗಿದೆ. ಆಮೇಲೆ ಕಠೋರವಾಗಿ ಮಾತಾಡೋದು ಮತ್ತು ನಿಂದನೆ ಮಾಡೋದಿದೆಯಲ್ಲ, ಇದು ಲಕ್ಷ್ಮಿಯ ವಧೆ ಅಂತ ಹೇಳ್ತಾರೆ. ಕೇಳುವ ಇಚ್ಛೆಯ ಅಭಾವ, ಅಂದರೆ ಕೇಳೋದ್ರಲ್ಲೇ ಅವ್ರಿಗೆ ಆಸಕ್ತಿನೂ ಇರೋದಿಲ್ಲ. ಕೇಳಿಸ್ಕೋಬೇಕು ಅಂತಂದರೆ ಅವ್ರಿಗೆ ಆಗೋದಿಲ್ಲ. ಅಂದರೆ ಏನು? ಒಂದು ಆಸೆ ಇರಬೇಕು, ನಾವು ಕೇಳಬೇಕಪ್ಪ, ಅವ್ರು ಏನು ಹೇಳ್ತಾ ಇದ್ದಾರೋ ಸರಿಯಾಗಿ ಕೇಳಿಸ್ಕೋಬೇಕು ಅನ್ನೋದೇ ಇರೋದಿಲ್ವಲ್ಲ ಅದು. ಅಥವಾ ಸೇವೆಯ ಅಭಾವ, ಬೇರೆಯವರು ಸೇವೆ ಮಾಡೋದು ಅದರಲ್ಲಿ ಅವನಿಗೆ ಅಭಾವ ಇರುತ್ತೆ, ಅಂದರೆ ಸೇವೆನೇ ಮಾಡೋದಿಲ್ಲ ಅವನು. ಮತ್ತು ಉದ್ಧಟತನ ಇರುತ್ತೆ, ಮತ್ತು ಆತ್ಮ ಪ್ರಶಂಸೆ, ತನ್ನನ್ನು ತಾನೇ ಹೊಗಳುಕೊಳ್ಳೋದು. ಈ 3 ಕೂಡ ವಿದ್ಯೆಯ ಶತ್ರುವಾಗಿದೆ. ಈ ವಿದ್ಯೆ ಬರಬೇಕು ಅಂತಂದರೆ ಇವೆಲ್ಲ ನಮ್ಮಲ್ಲಿ ಇರಬಾರ್ದು. ವಿದ್ಯೆಗೆ ಮೊದಲು ಕೇಳುವಂಥ ಒಂದು ಸ್ವಭಾವ ಇರಬೇಕು. ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಎಲ್ಲಿಂದ ವಿದ್ಯೆ ಬರುತ್ತೆ? ಮತ್ತು ನಾವು ಯಾರಿಂದ ವಿದ್ಯೆ ಕಲಿತೀವೋ ಅವರ ಸೇವೆ ಮಾಡಬೇಕು ನಾವು. ಆ ಸೇವೆಯ ಅಭಾವ ಇದ್ದರೂ ಕೂಡ ವಿದ್ಯೆ ನಮಗೆ ಬರೋದಿಲ್ಲ. ಉದ್ಧಟತನ ಇರಬಾರ್ದು, ಮತ್ತು ನನ್ನನ್ನು ನಾನೇ ಹೊಗಳ್ಕೊಳ್ಳುವಂಥ ಗುಣ ಇರಬಾರ್ದು. ಆಮೇಲೆ ಹೇಳ್ತಾರೆ, ಆಲಸ್ಯ, ಮದ, ಮೋಹ, ಚಂಚಲತೆ, ಗೋಷ್ಠಿ ಉದ್ದಂಡತೆ, ಅಭಿಮಾನ ಮತ್ತು ಲೋಭ, ಈ 7 ಕೂಡ ವಿದ್ಯಾರ್ಥಿಗಳಿಗೆ ಸದಾ ದೋಷ ಅಂತ ಹೇಳಿದ್ದಾರೆ. ಸುಖ ಬಯಸುವಂಥವ್ರಿಗೆ ವಿದ್ಯೆ ಎಲ್ಲಿ ತಾನೇ ಸಿಗುತ್ತೆ? ವಿದ್ಯೆ ಪಡಿಬೇಕು ಅನ್ನೋರಿಗೆ ಸುಖ ಅನ್ನೋದೇ ಇರೋದಿಲ್ಲ ನೋಡಿ. ಇದು ಒಂದಕ್ಕೊಂದು ಆಪೋಸಿಟು. ನಮಗೆ ಸುಖ ಬೇಕು ಅಂತಂದರೆ ಅಲ್ಲಿ ವಿದ್ಯೆ ಅನ್ನೋದು ಸಿಗೋದಿಲ್ಲ. ವಿದ್ಯೆ ಬೇಕು ಅಂತಂದರೆ ಸುಖ ಅನ್ನೋದು ಸಿಗೋದಿಲ್ಲ. ಸುಖದ ಬಯಕೆ ಇದ್ದರೆ ನಾವು ವಿದ್ಯೆಯನ್ನು ಬಿಟ್ಟುಬಿಡಬೇಕು. ಇಲ್ಲ, ನನಗೆ ಸುಖ ಬೇಡ, ವಿದ್ಯೆ ಬೇಕು ನನಗೆ ಅಂತ ಆ ವಿದ್ಯೆಯ ಬಯಕೆ ಇದ್ದರೆ ಸುಖವನ್ನು ನಾವು ತ್ಯಾಗ ಮಾಡಬೇಕು. ಆಮೇಲೆ ಇಂಧನದಿಂದ ಬೆಂಕಿಯ, ಮತ್ತು ನದಿಗಳಿಂದ ಸಮುದ್ರದ, ಸಮಸ್ತ ಪ್ರಾಣಿಗಳಿಂದ ಮೃತ್ಯುವಿನ, ಮತ್ತು ಪುರುಷರಿಂದ ವೇಶ್ಯೆ ಎಂದಿಗೂ ಕೂಡ ತೃಪ್ತಿ ಅನ್ನೋದು ಹೊಂದೋದಿಲ್ಲ. ಈಗ ಬೆಂಕಿಗೆ ನೀವು ಎಷ್ಟೇ ಇಂಧನವನ್ನು ಹಾಕ್ತಾ ಇರಿ, ಅದು ಇನ್ನೂ ದಗದಗ ಅಂತ ಹುರಿಯುತ್ತೆ ಹೊರತು ಅದು ಯಾವತ್ತಾದರೂ ತೃಪ್ತಿ ಹೊಂದುತ್ತಾ? ಸಾಕು ನನಗೆ ಅಂತ ಹೇಳುತ್ತಾ? ಅದು ಇಲ್ಲ. ಅದೇ ರೀತಿ ಸಮುದ್ರಕ್ಕೆಷ್ಟೋ ನದಿಗಳು ಹೋಗಿ ಸೇರುತ್ತೆ, ಆದರೆ ಅಷ್ಟೂ ನದಿಗಳು ಬಂದು ಸೇರೋದ್ರಿಂದ ಸಮುದ್ರ ಏನಾದರೂ ತೃಪ್ತಿಯನ್ನು ಹೊಂದಿರುತ್ತಾ? ಇಲ್ಲ. ಅದೆಷ್ಟು ಬಂದರೂ ಬರ್ತಾ ಇದ್ರೂ ಅದು ತುಂಬಿಸ್ಕೊಳ್ತಾ ಇರುತ್ತೆ.
ಅದೇ ರೀತಿ ಸಮಸ್ತ ಪ್ರಾಣಿಗಳಿಂದ ಮೃತ್ಯುವಿನ ಅಂದರೆ ಮೃತ್ಯು ಅನ್ನೋದು ಎಷ್ಟು ಪ್ರಾಣಿಗಳನ್ನು ತಿಂತಾನೇ ಇದೆ, ಅಂದರೆ ಮೃತ್ಯುವಾಗ್ತಾ ಇದೆ. ಆದರೆ ಮೃತ್ಯುವಿಗೆ ಏನಾದರೂ ತೃಪ್ತಿ ಆಗ್ತಾ ಇದೆಯಾ? ಇಲ್ಲ. ಇನ್ನು ವೇಶ್ಯೆಗೆ ಎಷ್ಟೇ ಪುರುಷರು ಬಂದರೂ ಕೂಡ ಅವಳಿಗೆ ತೃಪ್ತಿ ಅನ್ನೋದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಸೆ ತಾಳ್ಮೆಯನ್ನ, ಯಮರಾಜ ಸಮೃದ್ಧಿಯನ್ನ, ಕೋಪ ಲಕ್ಷ್ಮಿಯನ್ನ, ಕೃಪಣತೆ ಅನ್ನೋದು ಯಶಸ್ಸನ್ನ, ಮತ್ತೆ ಸತ್ವವನ್ನ ನಿಭಾಯಿಸ್ತಾರಲ್ಲ ಅಂಥವರ ಅಭಾವ ಇದೆಯಲ್ಲ ಅದು ಪಶುಗಳನ್ನು ನಷ್ಟ ಮಾಡಿಬಿಡುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಆಸೆ ಅನ್ನೋದು ತಾಳ್ಮೆಯನ್ನು ನಷ್ಟ ಮಾಡುತ್ತೆ. ಬೇಕಾದರೆ ನೋಡಿ, ನಮ್ಗೆ ಆಸೆ ಇದ್ದಾಗ ಅದು ಸಿಗಲಿಲ್ಲ ಅಂತಂದಾಗ ನಾವು ನಮ್ಮ ತಾಳ್ಮೆಯನ್ನೇ ಕಳ್ಕೊಂಡ್ಬಿಡ್ತೀವಿ. ಮತ್ತು ಯಮರಾಜ ಇದಾನಲ್ಲ, ಅವನು ಸಮೃದ್ಧಿಯನ್ನು, ಎಷ್ಟೇ ಸಮೃದ್ಧಿ ಇದ್ದರೂ ಕೂಡ ಯಮರಾಜ ಬಂದ ಅಂತಂದರೆ ಎಲ್ಲ ಹಾಳಾದಂಗೆ ಲೆಕ್ಕ ಅಲ್ವಾ. ಅದೇ ರೀತಿ ಕೋಪ ಅನ್ನೋದು ಲಕ್ಷ್ಮಿಯನ್ನು ಹಾಳು ಮಾಡುತ್ತೆ, ಇನ್ನು ಕೃಪಣತೆ ಅನ್ನೋದು ಯಶಸ್ಸನ್ನು ಹಾಳು ಮಾಡುತ್ತೆ, ಇನ್ನು ಸತ್ವವನ್ನು ನಿಭಾಯಿಸುವವರ ಅಭಾವ. ಈಗ ಪಶುಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಮೇವು ಹಾಕಬೇಕು, ಅಂದರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಅದನ್ನು ನಿಭಾಯಿಸುವಂಥವ್ರು, ಅಂಥವರ ಅಭಾವ ಆದಾಗ ಪಶುಗಳನ್ನು ನಷ್ಟ ಮಾಡಿಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕಡೆ ಒಬ್ಬ ಬ್ರಾಹ್ಮಣ ಇದ್ದರೆ ಸಾಕು, ಅವನೇನಾದರೂ ಕೋಪ ಮಾಡಿಕೊಂಡ ಅಂತಂದರೆ ಒಬ್ಬ ಬ್ರಾಹ್ಮಣ ಸಂಪೂರ್ಣ ರಾಷ್ಟ್ರವನ್ನೇ ನಾಶ ಮಾಡಿಬಿಡ್ತಾನೆ, ಅಷ್ಟು ಶಕ್ತಿ ಅವನಿಗಿರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.